ಕೂತ್ಕೊಳ್ಳೋಕೆ ಯಾರೋ ನಿಂತ್ಕೊಂಡು ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಎಜುಕೇಶನ್ ಡಿಪಾರ್ಟ್ಮೆಂಟ್ ಇಂದ 2 ದಿವಸಗಳ ಕಾರ್ಯಾಗಾರವನ್ನು ನೆರವೇರಿಸಿದ್ದಾರೆ. ಇದರಲ್ಲಿ ಆ ಟಾಪಿಕ್ ಅನ್ನು ತಮಗೆಲ್ಲ ಗೊತ್ತಿದೆ, ಲೈಫ್ ಸ್ಕಿಲ್ಸ್ ಅಂಡ್ ವೆಲ್ ಬೀಯಿಂಗ್ ಆಫ್ ಚಿಲ್ಡ್ರನ್ಸ್ ಅಂಡ್ ಯೂತ್ ಇನ್ ದ ಡಿಜಿಟಲ್ ವರ್ಲ್ಡ್. ಇದ್ರ ಬಗ್ಗೆ ಈಗಾಗಲೇ 2 ದಿವಸಗಳ ಕಾರ್ಯಾಗಾರದಲ್ಲಿ ತಾವು 5 ಸೆಷನ್ನಲ್ಲಿ ಏನೆಲ್ಲ ಕಲ್ತ್ಕೊಂಡಿರಿ ಮತ್ತು ಈ ಸಮಾರೋಪ ಸಮಾರಂಭಕ್ಕೆ ಬಂದಂಥ ಚೀಫ್ ಗೆಸ್ಟ್ ಆದಂಥ ಡಾಕ್ಟರ್ ಪ್ರತಿಭಾ ಪರಶುನಾಥ್ ಮೇಡಮ್ ಅವರೇ, ಪ್ರಿನ್ಸಿಪಾಲ್ ಫಸ್ಟ್ ಗ್ರೇಡ್ ಕಾಲೇಜ್ KR ಪುರಂ ಮತ್ತು ನಮ್ಮ ವಿಶ್ವವಿದ್ಯಾಲಯದ ಡೀನ್ ಆದಂಥ ಪ್ರೊಫೆಸರ್ ಎನ್ ಲಕ್ಷ್ಮಿ ಮೇಡಮ್ ಅವರೇ ಹಾಗೂ ಡೀನ್ ಶೈಕ್ಷಣಿಕ ಡೀನ್ ಸ್ಟಡಿ ಸೆಂಟರ್ ಪ್ರೊಫೆಸರ್ ರಮಾನಾಥನ್ ನಾಯ್ಡು ಅವರೇ ಹಾಗೂ ಇಲ್ಲಿ ನೆರೆದಂತ ಎಲ್ಲ ವಿದ್ಯಾರ್ಥಿ ಟೀಚರ್ಸ್, ರಿಸರ್ಚ್ ಸ್ಟೂಡೆಂಟ್ಸ್, ಎಲ್ಲ ಶಿಕ್ಷಕ ಬಂಧುಗಳೇ, ಈಗಾಗಲೇ ಅನೇಕ ವಿಚಾರಗಳನ್ನು ನಮ್ಮ ಪ್ರತಿಭಾ ಮೇಡಮ್ ಅವರು ಮತ್ತು ನಮ್ಮ ಲಕ್ಷ್ಮಿ ಮೇಡಮ್ ಅವರು, ಮಂಜುನಾಥ್ ಅವರು ಎಲ್ಲ ಹೇಳಿದ್ದಾರೆ. ಏನು ಹೇಗೆ ನಮ್ಮ ಸ್ಕಿಲ್ಗಳನ್ನ ಕಲ್ತ್ಕೊಳ್ಬೇಕು, ಸ್ಕಿಲ್ ಅಲ್ಲಿ ಏನೇನು ಸಮಸ್ಯೆಗಳಿವೆ, ಹಿಂದೆ ನಾವೆಲ್ಲ ಏನು ಸ್ಕಿಲ್ ಕಳ್ಕೊಂಡಿದ್ದೆವು, 10 ಸ್ಕಿಲ್ಗಳನ್ನ ಕಲಿಬೇಕಂತ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಪ್ರೆಷರ್ ಮಾಡ್ತಾ ಇದ್ದಾರೆ ಮಕ್ಕಳಿಗೆ. ನಾವೆಲ್ಲ ಸಣ್ಣಾಗಿದ್ದಾಗ, ನೀವು ನ್ಯೂಕ್ಲಿಯರ್ ಫ್ಯಾಮಿಲಿ ಆಗಿದೆ ಈಗ, ತಮ್ಗೆಲ್ಲ ಗೊತ್ತಿದೆ. ನಮ್ಮ ಫ್ಯಾಮಿಲಿನಲ್ಲಿ ನಮ್ಮ ತಂದೆ ತಾಯಿಗಳು 9 ಜನ ಇದ್ರು ಮತ್ತು ನಮ್ಮ ಅಜ್ಜಿ ಅವರೆಲ್ಲ 13 ಮಕ್ಕಳು ಹಡೆದಿದ್ರಂತೆ. ಅಂದ್ರೆ ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಅಲ್ಲಿ ನಮ್ಮಲ್ಲಿ ನ್ಯೂಕ್ಲಿಯರ್ ಫ್ಯಾಮಿಲಿ ಆಗಿದ್ರಿಂದ ನಾವು 2 ಪೇರೆಂಟ್ಸ್ ಏನ್ ಮಾಡ್ತೀವಿ, ನಾವು ಅವರು ಜಾಬ್ಗಳಿಗೆ ಹೋಗ್ತೀವಿ, ಮಕ್ಕಳು ಒಬ್ಬರೇ ಇರ್ತಾರೆ, ಒಬ್ಬರು ಅಥವಾ ಇಬ್ಬರು. ಅವರಿಗೆ ಏನ್ ಮಾಡ್ಬೇಕಾಗ್ತದೆ, ಅಲ್ಟಿಮೇಟ್ಲಿ ನಮ್ಗೆ ದೇರ್ ಇಸ್ ನೋ ಚಾನ್ಸ್, ಯಾವುದೂ ನಮ್ಗೆ ಅವಕಾಶ ಇಲ್ಲ. ಅದಕ್ಕೆ ಮೊಬೈಲ್ ಅನ್ನ ಡಿಜಿಟಲ್ ಫಾರ್ಮ್ ನಲ್ಲಿ ಮೊಬೈಲ್ ಅನ್ನ ಕೊಟ್ಬಿಡ್ತೀವಿ. ಅಥವಾ ಯಾರಿಗಾದ್ರೂ ಹೇಳಿದ್ರು ಅವರು ಏನ್ ಮಾಡ್ತಾರೆ, ಈಗ ಮೇಡ್ ಸರ್ವೆಂಟ್ ಇಟ್ಟಿರ್ತೀವಿ, ಅಲ್ಲಿ ಅವ್ರು ಏನ್ ಮಾಡ್ತಾರೆ, ಅವರು ಏನೇನೋ ಮಾತಾಡ್ಕೊಂಡು ಅವ್ ಮಕ್ಕಳಿಗೆ ಸ್ಲೀಪಿಂಗ್ ಟ್ಯಾಬ್ಲೆಟ್ ಹಾಕ್ತಾರೆ ಅಥವಾ ಏನೋ ಹಾಕಿ ಇದು ಮಾಡ್ಬಿಡ್ತಾರೆ. ಅದು ತೊಂದರೆ ಆಗ್ತಾ ಇದೆ. ಮೊದಲ ನ್ಯೂಕ್ಲಿಯರ್ ಫ್ಯಾಮಿಲಿದಿಂದ ಒಂದು ತೊಂದರೆ ಆಗ್ತಾ ಇದೆ. ಅದು ಜಾಯಿಂಟ್ ಫ್ಯಾಮಿಲಿ ಇದ್ದಾಗ, ಸಪೋಸ್ ಈಗ ನಮ್ಮ ತಂದೆ ತಾಯಿ ಏನಿದ್ರು, ಅವಾಗ ತಂದೆ ತಾಯಿಗೆ ನಮ್ಗೆ ಅಜ್ಜಿ ನಮ್ಗೆಲ್ಲ ಮಾರಲ್ ಎಜುಕೇಶನ್ ಹೇಳ್ತಿದ್ರು. ಅದೇ ಸ್ಕಿಲ್ ಎಜುಕೇಶನ್. ಮಾರಲ್ ಎಜುಕೇಶನ್ ನಲ್ಲಿ ಏನ್ ಹೇಳಿದ್ರು, ಸಣ್ಣಾಗಿದ್ದಾಗ ಎಲ್ಲ ವಚನಗಳು ಹೇಳ್ತಿದ್ರು. ಮತ್ತೆ ಪ್ರತಿಯೊಂದು ಈಗಾಗಲೇ ಸರ್ವಜ್ಞನ ತ್ರಿಪದಿಗಳು ಹೇಳ್ತಿದ್ರು ಮತ್ತು ದಾಸ ಸಾಹಿತ್ಯಗಳ ಬಗ್ಗೆ ಮಾಹಿತಿ ಕೊಡ್ತಿದ್ರು. ಎಲ್ಲ ಪ್ರತಿಯೊಂದು ರಾಮಾಯಣ ಮಹಾಭಾರತಗಳ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತಿದ್ರು. ಇವೆಲ್ಲ ಏನಾಗ್ತಿತ್ತು ಅಂದ್ರೆ, ನಾವು ಆಟೋಮೆಟಿಕ್ ಆಗಿ ಲೈಫ್ ಸ್ಕಿಲ್ ಅನ್ನ ಕಲ್ಕೊಳ್ತಾ ಹೋಗ್ತಿದ್ವಿ ಸಣ್ಣಾಗಿಂದ. ಆವಾಗ ಏನಾಗ್ತದೆ, ಪ್ರತಿಯೊಬ್ಬ ಮಕ್ಕಳಿಗೆ 3ನೇ ಅಥವಾ 4ನೇ ಅಥವಾ 5ನೇ ಆವಾಗ ಅವರಿಗೆ ಎಷ್ಟು ಚೆನ್ನಾಗಿ ನಾವು ಮಕ್ಕಳಿಗೆ ಹೇಳ್ತೀವೋ ಅದನ್ನ ಪ್ರಿಂಟ್ ಆದಂಗೆ ಇರ್ತದೆ ಅವರು ಸಾಯುವವರಿಗೆ. ಅದ್ರ ಸಲುವಾಗಿ ತಾವೆಲ್ಲ ಶಿಕ್ಷಕರಿದ್ರಿ. ಶಿಕ್ಷಕರಂದ್ರೆ ಹೈಯರ್ ಎಜುಕೇಶನ್ ನಲ್ಲಿ ನಾವು ಇಲ್ಲಿ ಯೂನಿವರ್ಸಿಟಿದಲ್ಲಿ ಹೇಳಿದಷ್ಟೇ ಅಲ್ಲ, ಯೂನಿವರ್ಸಿಟಿ ಏನ್ ಮಾಡ್ಬೇಕು, ಯೂನಿವರ್ಸಿಟಿ ಹೇಳಿದ್ದು ತಾವೆಲ್ಲ ಕಾಲೇಜ್ ನಲ್ಲಿ ಅಥವಾ ಯೂನಿವರ್ಸಿಟಿದಲ್ಲಿ ಕೆಲಸ ಮಾಡುವಾಗ ತಮ್ಮ ಕಾಲೇಜುಗಳಿಗೆ, ಅಂದ್ರೆ ನೀವು ಸ್ಟಡಿ ಲೆಸನ್ಸ್ ಸಲುವಾಗಿ ಹೋಗ್ತೀರಿ ನಮ್ಗೆ ಅನಿಸ್ತದೆ, ಅಲ್ಲಲ್ಲಿ ಇಂಥ ಮಾರಲ್ ಎಜುಕೇಶನ್, ಸ್ಪೆಷಲಿ ಎಜುಕೇಶನ್ ದವರು ಬಹಳ ಇಂಪಾರ್ಟೆಂಟ್ ಪ್ಲೇ ಮಾಡಬಹುದು ನಮ್ಮ ಸಮಾಜದಲ್ಲಿ. ಏನು ಈಗ ಲೆಸನ್ಸ್ ಹೋಗಿದ್ದಾಗ
ಹಳ್ಳಿಗಳಲ್ಲಿ ಏನು ವಿದ್ಯಾರ್ಥಿಗಳು ಇರ್ತಾರೆ ಅಂತವರಿಗೆ ನೀವು ಮಾರಲ್ ಎಜುಕೇಶನ್ ಏನು ಡಿಜಿಟಲ್ ವರ್ಲ್ಡ್ ನಲ್ಲಿ ನಾವು ಯಾವುದು ಕೆಟ್ಟದ್ದು ಯಾವುದು ಒಳ್ಳೇದು ಅಂತ ಹೇಳಲಿಕ್ಕೆ ಅವಕಾಶ ಇದೆ ತಮಗೆಲ್ಲ. ಯಾಕಂದ್ರೆ ಸ್ಟಡಿ ಅಲ್ಲಿ ಪ್ರಾಕ್ಟೀಸಿಂಗ್ ಇರ್ತದೆ ಕಾಣ್ತದೆ. ಅಲ್ಲಿ ಕಾಲೇಜ್ಗಳಿಂದ ಸ್ಕೂಲಿಗೆ ಹೋಗ್ತೀರಿ, ಹೈಸ್ಕೂಲ್ಗೂ ಪ್ರೈಮರಿ ಸ್ಕೂಲ್ಗೂ ಹೋಗ್ತಿರ್ಬೇಕು ಅನ್ಸ್ತದೆ. ಅಲ್ಲಿ ಹೋದಾಗ ಸ್ಪೆಷಲಿ ಟ್ರಾನ್ಸಿಷನ್ ಪೀರಿಯಡ್ ಏನ್ ಇರ್ತದಲ್ಲ ಮಕ್ಕಳಿಗೆ 5ನೇದಿಂದ PUC ವರೆಗೆ ಅವರಿಗೆ ಏನ್ ಕಲಿಸ್ತೀರಿ ಅದನ್ನ ಡೆಫಿನೆಟ್ ಆಗಿ ಕಲಿತಾರೆ, ಚೆನ್ನಾಗಿ ಕಲಿತಾರೆ ಅವರು. ಮತ್ತೆ ಅವ್ರು ಸಾಯವರೆಗೆ ಅವ್ರು ನೆನ್ಪಿಟ್ಕೊಂಡಿರ್ತಾರೆ. ನನಗೆ ಅನಿಸ್ತದೆ, ಯಾಕಂದ್ರೆ ಅವರಿಗೆ ಏನು ನೀವು ಕಲಿಸ್ತಿರಲ್ಲ ಅದನ್ನ ಅವರು ಡೆಫಿನೆಟ್ ಆಗಿ ಸಾಯವರೆಗೆ ಅವ್ರು ನೆನ್ಪಿಟ್ಕೊಳ್ತಾರೆ. ಈಗ ಆಕ್ಚುಲಿ ನನಗೆ ಸಂಗಪ್ಪ ಮತ್ತು ರಾಜಪ್ಪ ಅಂತ 3ನೇ ಕ್ಲಾಸಿಗೆ 4ನೇ ಕ್ಲಾಸಿಗೆ ಕಲಿಸಿದ್ರು. ಏನು ಮಾರಲ್ ಎಜುಕೇಶನ್ ಕಲಿಸ್ತಿದ್ರು, ವಚನಗಳು ಕಲಿಸ್ತಿದ್ರು, ದಾಸ ಸಾಹಿತ್ಯ ಬಗ್ಗೆ ಹೇಳ್ತಿದ್ರು, ರಾಮಾಯಣ ಬಗ್ಗೆ ಹೇಳ್ತಿದ್ರು. ಯಾಕಂದ್ರೆ ಅಲ್ಲಿ 4ನೇ ಕ್ಲಾಸ್ ನಲ್ಲಿ ನಾವ್ ಏನ್ ಮಾಡ್ತಿದ್ರು ಅಂದ್ರೆ 3 ಗಂಟೆ ಆಯ್ತಂದ್ರೆ ಸಾಯಂಕಾಲ ನಿಂದಿಸ್ತಿದ್ರು ಎಲ್ಲ ಹುಡುಗರಿಗೆ. ನಾವೆಲ್ಲ ಗವರ್ಮೆಂಟ್ ಸ್ಕೂಲ್ ಸ್ಟೂಡೆಂಟ್. ಅಲ್ಲಿ ನಿಂದಿಸಿ ಏನ್ ಮಾಡ್ತಿದ್ರು, ಮಾರಲ್ ಎಜುಕೇಶನ್ ನೀವು ವಚನ ಹೇಳಪ್ಪ ಇಲ್ಲಿ, ನೀ ಇನ್ನೊಬ್ಬ ಬಗ್ಗೆ ಹೇಳಪ್ಪ ಇಲ್ಲಿ, ಇದು ಯಾವ್ದಾರ ಚಟುಕೆ ಹೇಳಪ್ಪ ಅಂದ್ರೆ ಎಲ್ಲರಿಗೂ ಅವ್ರು ಕಲಿಸ್ತಿದ್ರು. 1 ಅವರ್ ಅದು ಆ ಲೆಸನ್ಸ್ ಅನ್ನ ಇದ್ದೇ ಇರ್ತಿತ್ತು. ಹಾಗಾಗಿ ನಮ್ಮಲ್ಲಿ ಈಗ ಆಲ್ರೆಡಿ ತಮ್ಗೆಲ್ಲ ಗೊತ್ತಿರಬಹುದು ಅನೇಕ ವಚನಗಳಿವೆ ಮತ್ತು ದಾಸ ಸಾಹಿತ್ಯದಲ್ಲಿ ಅನೇಕ ಚುಟುಕುಗಳಿವೆ, ಅಂದ್ರೆ ಮಾರಲ್ ಎಜುಕೇಶನ್ಗಳಿವೆ. ಅದೇ ತರ ಇದು ಏನು ಸ್ಕಿಲ್ ಎಜುಕೇಶನ್ ಏನು ಈಗ ನಾವು ಫೋರ್ಸ್ ಮಾಡಿ ಕೊಡ್ಬೇಕಂತೀವಲ್ಲ, ಆ ಸ್ಕಿಲ್ ಎಜುಕೇಶನ್ ಅನ್ನ ಮಕ್ಕಳಿಗೆ ಸಣ್ಣಗಿಂದ ಅವರಿಗೆ ಕಲಿಸ್ತಾ ಹೋದ್ರೆ ಅದನ್ನ ಅಳವಡಿಸ್ಕೊಳ್ತಾರೆ, ಅವರು ಸಮಾಜದಲ್ಲಿ ಒಳ್ಳೆ ವ್ಯಕ್ತಿಯಾಗಿ ಬೆಳೀತಾರೆ ಅಂತ ಅನಿಸ್ತದೆ ನನಗೆ. ಹೀಗಾಗಿ ಅನೇಕ ನಾವು ನಮ್ಮ 12ನೇ ಶತಮಾನದಲ್ಲಿ ಬಸವಣ್ಣರು ಶರಣ ಸಾಹಿತ್ಯದ ಬಗ್ಗೆ ಅನೇಕ ವಿಚಾರಗಳು ಹೇಳಿದ್ದಾರೆ. ತಮ್ಗೆಲ್ಲ ಗೊತ್ತಿರಬಹುದು. ಈ ಸಣ್ಣ ವಿಚಾರ ಅಂದ್ರೆ ಕಳಬೇಡ ಕೊಲಬೇಡ ಉಸಿಯ ನುಡಿಯಲು ಬೇಡ ಇನ್ನಿ ಮುನಿಯ ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಡಿಸಬೇಡ ಇದರ ಅಳಿಯಲೇ ಬೇಡ ಇದೇ ಅಂತ ರಂಗತಿ ಸುದ್ದಿ ಇದೇ ರಂಗ ಸುದ್ದಿ ಇದೇ ಮಕ್ಕಳು ಸಂಘಟನೆ ಅಂತಾರೆ. ಇವೆಲ್ಲ ಏನು ಕಳಬೇಡ ಕೊಲಬೇಡ ಯಾಕಂದಿರೋದು ಅಂದ್ರೆ ಮಕ್ಕಳಿಗೆ ಆ ತರ ಪ್ರೆಷರ್ ಮಾಡಿ ಅವಾಗ ಹೇಳಿದ್ರಂದ್ರೆ ಅದು ಅವನಿಗೆ ಅಚ್ಚರಿಯಂತೆ ಉಳಿತದೆ ಅಂತ ನನ್ಗೆ ಅನಿಸ್ತದೆ. ಹೀಗಾಗಿ ಅನೇಕ ಈಗ ಸರ್ವಜ್ಞ ಹೇಳ್ತಾನೆ, ಜಾತಿ ಹಿಮ್ಮನ ಮನೆಯ ಜ್ಯೋತುತ್ತಾಯಿನವೇ ಜಾತಿ ನಮ್ಮ ಜ್ಯೋತುತ್ತಾಯಿನವೇ ಜಾತಿ ವಿಜಾತಿನ ಬೇಡ ದೇವರು ದಾಸ ಸರ್ವಜ್ಞ ಅಂತ. ಇದು ಎಲ್ಲಿ ನಾವು ಅಂದ್ರೆ ಮಕ್ಕಳಿಗೆ ಈಗ ಮೇಡಮ್ ಹೇಳೋದು ನಾವೇನ್ ಮಾಡ್ತೇವೆ, ಒಂದು ಮೊಬೈಲ್ ಕೊಟ್ಟು ಕೂಡಿಸಿ ಮುಂಜಾನೆ ನನಗೂ ಕಾಲೇಜ್ಗೆ ಹೋಗ್ಬೇಕು ನಿನಗೂ ಕಾಲೇಜ್ಗೆ ಹೋಗ್ಬೇಕು, ಆ ಸರ್ವೆಂಟ್ ಏನು ಅಡಿಗೆ ಮಾಡಿರ್ತಾರ ಅಷ್ಟು ಊಟ ಮಾಡಿ ಹೋಗ್ಬಿಡ್ತು. ಅಂದ್ರೆ ಈ ಪ್ರೆಸೆಂಟ್ ಸಿಚುವೇಶನ್ ವಾಟ್ ಐ ಆಮ್ ಸೀನ್ ಅಂಡ್ ಜಸ್ಟ್ ಅಬ್ಸರ್ವಿಂಗ್. ಆಕ್ಚುಲಿ ಅವಾಗ ಏನ್ ಮಾಡ್ಬೇಕು ನಾವು, ನಮ್ಮ ಪೇರೆಂಟ್ಸ್ ಅಥವಾ ನಮ್ಮ ಅಜ್ಜಿಗೆ ಯಾರು ಕರ್ಕೊಳ್ಳಿಕ್ಕೆ ರೆಡಿ ಇಲ್ಲ. ನಾವು ವಾಸ್ತವ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಈಗ ನೀವು ನಿಮ್ಮ ಮನೆ ಕಡೆಯಿಂದ ಬೇಡ ನಮ್ಮ ಮನೆ ಕಡೆಯಿಂದ ಬೇಡ ನಾವೇ ಸರ್ವೆಂಟಿಗೆ ಇಟ್ಟೋಣ ಅಂತ ಈ ಮನಸ್ಥಿತಿ ನಮ್ಮಲ್ಲೇ ಇದೆ. ನಾವು ಮಕ್ಕಳಿಗೆ ಕಲಿಸ್ಬೇಕಾದ್ರೂ ಅಟ್ಲೀಸ್ಟ್ ನಮ್ಮಲ್ಲಿ ಸ್ವಲ್ಪ ಮಟ್ಟಿಗರ ತಂದೆ ತಾಯಿ ಕಾಳಜಿ ಇರಬೇಕು. ಸ್ವಲ್ಪ ಮಟ್ಟಿಗೆ ನೀವು ಈಗ ಜಗಳ ಆಡಬಾರ್ದಲ್ಲ, ಕಾಂಪ್ರಮೈಸ್ ಇಸ್ ಲೈಫ್. ಗಂಡ ಹೆಂಡತಿ ಜಗಳ ಆಡ್ತಾರೆ, ದುಡ್ಡು ಕಳಿಸ್ಬೇಡ ತಂದೆ ತಾಯಿಗೆ ಅಂತ ನೀವು ಪೋಸ್ಟ್ ಆಫೀಸ್ ದಿಂದ ಕಳಿಸ್ರಿ ಏನ ಅಂದ್ರೆ ಅಟ್ಲೀಸ್ಟ್ ವಾಟ್ ಎವರ್ ಯು ವಾಂಟ್ ಯು ಡೂ ಹೆಲ್ಪ್. ಅವಾಗ ಏನಾಗ್ತದೆ, ನಿಮ್ಮ ಮಾರಲ್ ಅಂದ್ರೆ ಮಕ್ಕಳಿಗೆ ಸಹ ಅಂದ್ರೆ ಕೃತಜ್ಞತೆ ಭಾವನೆಯನ್ನ ಬರ್ತದ ಅಂತ ನನಗೆ ಅನಿಸ್ತದೆ. ನನ್ನ ಅನಿಸಿಕೆ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಇದು ಮಾರಲ್ ಎಜುಕೇಶನ್, ಸ್ಕಿಲ್ ಎಜುಕೇಶನ್, ಮಾರಲ್ ಎಜುಕೇಶನ್. ಸ್ಕಿಲ್ ಎಜುಕೇಶನ್ ಅಲ್ಲಿ ಏನಿಲ್ಲ, ಸ್ಕಿಲ್ಗಳನ್ನ ಏನ್ ಕಲಿಸ್ಬೇಕಾಗಿಲ್ಲ. ಅವ ಸ್ಕಿಲ್ ಅನ್ನ ಇಂಪ್ಲಿಮೆಂಟ್ ಮಾಡ್ಕೋಬೇಕು, ಅಂದ್ರೆ ಅಳವಡಿಸ್ಕೊಳ್ಬೇಕಾಗ್ತದೆ. ಪ್ರತಿಯೊಬ್ಬ ಮನುಷ್ಯ ಸ್ಕಿಲ್ ಅಳವಡಿಸ್ಕೊಂಡ್ರೆ ಸಮಾಜವನ್ನ ಏನು ಸುಧಾರಣೆ ಆಟೋಮೆಟಿಕ್ ಆಗ್ತದೆ. ಅದು ಯಾರ ಕೈಯಲ್ಲಿದೆ ಅಂದ್ರೆ ಟೀಚರ್ಸ್ ಕೈಯಲ್ಲಿದೆ. ನಾನು ಪುನಃ ಎಷ್ಟು ಸಲ ಹೇಳಿದ್ನಿ ಅಂದ್ರೆ ದೇಶವನ್ನ ಅಳಿಸ್ಬೇಕು ಮತ್ತು ಉಳಿಸ್ಬೇಕಾದ್ರೆ ಕ್ವಾಲಿಟಿ ಎಜುಕೇಶನ್ ಇಂಪಾರ್ಟೆಂಟ್ ಅಂತ ಹೇಳಿದೆ. ಕ್ವಾಲಿಟಿ ಎಜುಕೇಶನ್ ಯಾರಿಗೂ ಇಂಟ್ರೆಸ್ಟ್ ಇಲ್ಲ. ಈಗ ಎಲ್ಲರೂ ಸರ್ಟಿಫಿಕೇಟ್ ಬೇಕು, ನನ್ನ ಮಗ 90% ಬೇಕು, ಅವನಿಗೆ 90% 100% ಬೇಕು. ಹೌದು ಕೊಡಿ, ಬಟ್ ಅವನು 100% ತಗೊಳ್ಬೇಕಾದ್ರೆ ಅವನ ಬಗ್ಗೆ ಅವನ ಬಳಿ ಏನು ಆ ಅರ್ಹತೆ ಇದೆ. ನಾನು BSc ಓದಿನಿ, ಈಗ 100% ಮ್ಯಾಥಮೆಟಿಕ್ಸ್ ನ ತಗೊಂಡೆ. ಅಟ್ಲೀಸ್ಟ್ 100% ತಗೊಳ್ಬೇಕಾದ್ರೆ ಆ ಯೋಗ್ಯತೆಯನ್ನ ಬರಪ್ಲೇ ಮಾಡ್ಬೇಕು. ಯಾರು ಮಾಡ್ಬೇಕು? ಟೀಚರ್ಸ್ ಮಾಡ್ಬೇಕು. ಅದ್ರ ಸಲುವಾಗಿ ನಾವು ತಾವೆಲ್ಲ ಟೀಚರ್ಸ್ ಇದ್ರಿ, ನಂದು ಇಷ್ಟೇ ರಿಕ್ವೆಸ್ಟ್, ಎಲ್ಲೆಲ್ಲಿ ಅಭ್ಯಾಸ ಮಾಡಿಸ್ಲಿಕ್ಕೆ ಅಥವಾ ನಿಮ್ಗೆ ಟ್ರೈನಿಂಗ್ ಕೊಡ್ಲಿಕ್ಕೆ ಹೋಗ್ತಾರಲ್ಲ, ಎಲ್ಲೆಲ್ಲಿ ನೀವು ಸಾಧ್ಯ ಆದಷ್ಟು, ಈಗ ನಮ್ಗೆಲ್ಲ ಈ ಸಾಧ್ಯ ಇಲ್ಲ ಸರ್ ಇದೆಲ್ಲ ಅಂತ ಹೇಳ್ತಿರ್ತೇವೆ. ಯಾಕಂದ್ರೆ
ಎಲ್ಲ ಸಾಧ್ಯನೇ ಇಲ್ಲ, ಸಮಾಜದಾಗೆ ಎಲ್ಲ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಆದ್ರೂ ನಾವೆಲ್ಲ ಈಗ ಒಂದು ಕತೆ ಹೇಳ್ಬೇಕಾಗ್ತದೆ. ಅದ್ರ ಹಿಂದೆ ಒಂದು ಗುಬ್ಬಚ್ಚಿ ಅಂತಾರೆ. ನಾನು ನಾರ್ತ್ ಕರ್ನಾಟಕ ಗುಲ್ಬರ್ಗನವರ, ನಮ್ಮ ಭಾಷೆ ಸ್ವಲ್ಪ ಹೊರಟಿರ್ಬೋದು, ಬಟ್ ಅದು ಆಕ್ಚುಲಿ ತಮ್ಗೆ ಏನ್ ತಿಳಿತದೆ ಗೊತ್ತಿಲ್ಲ. ನಮ್ಮ ಒಂದು ಗುಬ್ಬಚ್ಚಿ ಇರ್ತದೆ, ಗುಬ್ಬಚ್ಚಿ ಒಂದು ಅರಣ್ಯದಲ್ಲಿ ಅದು ಅರಣ್ಯ ಸುಡ್ತಾ ಇರ್ತದೆ, ಅಂದ್ರೆ ಅದು ಅಲ್ಲಿ ಉರಿ ಹತ್ತಿರ್ತದೆ. ಆ ಗುಬ್ಬಚ್ಚಿ ಏನ್ ಮಾಡ್ತದೆ, ಅದ್ರ ಚುಂಚಡಿಯಿಂದ ನೀರು ಹಾಕ್ತಾ ಇರ್ತದೆ. ಅಲ್ಲಿ ನನ್ನಂತ ಪಂಡಿತ ಹೋಗ್ತಿರ್ತಾನೆ, ಅಲ್ಲಿ ಕೇಳ್ತಾನೆ ಏನ್ ಮಾಡ್ತಾ ಇದ್ದಪ್ಪ ಗುಬ್ಬಚ್ಚಿ ಅಂತ. ಅದು ಹೇಳ್ತದೆ, ತನಗೆ ಗೊತ್ತಾಗ್ತಾ ಇಲ್ಲಪ್ಪ, ಅಲ್ಲಿ ಎಲ್ಲ ಪಕ್ಷಿ ಪ್ರಾಣಿ ಎಲ್ಲ ಜೀವ ಕಳ್ಕೊಳ್ತಾ ಇದ್ದಾವೆ, ಸುಟ್ಟು ಬರ್ಫ್ ಮಾಡ್ತಾ ಇದ್ದಾರೆ, ಮತ್ತು ಅಲ್ಲೆಲ್ಲ ಉರಿ ಹತ್ತಿದೆ, ಕಾಡೆಲ್ಲ ನಷ್ಟ ಆಗ್ತಾ ಇದೆ ಅಂತ. ಅದ್ರ ಸಲುವಾಗಿ ನಾನು ಟ್ರೈ ಮಾಡ್ತಾ ಇದ್ದೀನಿ, ನೀರು ಹಾಕ್ತಾ ಇದ್ದೀನಿ ಅಂತ. ಅವನ್ ಕೇಳ್ದ, ನೀರ್ ಹಾಕೋದ್ರಿಂದ ಆ ಗುಬ್ಬಚ್ಚಿ ಸಾಧ್ಯವೇನಪ್ಪ, ಅದು ನಿಲ್ಲಿಸ್ತೇನೋ ಅಂತ. ಅದು ನಿಲ್ತದೋ ಗೊತ್ತಿಲ್ಲ, ನಂದೇನದೆ, ನಾನು ಕರ್ತವ್ಯವನ್ನ ಮಾಡ್ತಾ ಇದ್ದೀನಿ. ಅಂದ್ರೆ ನಾವೆಲ್ಲ ಟೀಚರ್ಸ್ ಆದವರು ನಮ್ಮ ಕರ್ತವ್ಯವನ್ನ, ಅದು ಹೊಸ್ತಾಗ್ತದೋ ಏನೋ ಒಳ್ಳೇದಾಗ್ತದೋ ಗೊತ್ತಿಲ್ಲ, ಅದಕ್ಕೆ ಆದಷ್ಟು ಪ್ರಯತ್ನ ಮಾಡಿ ನಮ್ಮ ಪ್ರಯತ್ನದಿಂದ ನಾವು ನಮ್ಮ ಇಥಿಕ್ಸ್ ನಿಂದ, ಟೀಚರ್ಸ್ ಇಥಿಕ್ಸ್ ಕಲಿಸಬೇಕಾಗ್ತದೆ. ಇಥಿಕ್ಸ್ ಅಂದ್ರೆ ಏನು, ರಿಸರ್ಚ್ ಇಥಿಕ್ಸ್ ಇದೆ, ಇದೆಲ್ಲ ನಾವು ಮಾಡ್ಬೇಕಾದ್ರೆ ನಾವು ಅಳವಡಿಸ್ಕೊಳ್ಬೇಕಾಗ್ತದೆ. ಅಟ್ಲೀಸ್ಟ್ ಸ್ವಲ್ಪ ಮಟ್ಟಿಗೆ ಟೀಚರ್ಸ್ ಆದವನಿಗೆ ಆ ಭಕ್ತಿ ಭಯ ಇರಬೇಕು. ನಮ್ಮ ಅಜ್ಜಿ ಹೇಳ್ತಿದ್ರು, ನಮ್ಮ ನೆರಳಿಗಾದ್ರೆ ನಾವು ಅಂಜಬೇಕಂತ. ಯಾಕೆ ಹೇಳ್ತಿದ್ರು ಅಂದ್ರೆ, ನಾನು ನಿನ್ನೆ ಹೇಳಿದೆ ಅರಿವೇ ಗುರು ಅಂತ. ಅರಿವೇ ಗುರು ಅಂದ್ರೆ ಏನು, ಆಲ್ರೆಡಿ ಮಂಜುನಾಥ್ ಹೇಳಿದ್ರು. ಅಂದ್ರೆ ನಮ್ಮಲ್ಲಿ ಅರಿವೆ ಅಂತಂದ್ರೆ ಅದು ಗುರು ಆಗ್ತದೆ, ಆ ಗುರುವನ್ನ ಸಮಾಜ ಸುಧಾರಣೆ ಆಗ್ತದೆ ಅಂತ. ಪ್ರತಿಯೊಬ್ಬರಲ್ಲಿ ನನ್ನ ವಕ್ರ ದೃಷ್ಟಿ ಅದು ಹೋಗ್ತಾ ಇದೆ ಅಂದ್ರೆ, ಯಾಕೆ ಹೋಗ್ತಾ ಇದೆ ಮಗನೇ ಅಂತ ನಾವು ಕಂಟ್ರೋಲ್ ಮಾಡ್ಬೇಕಾಗ್ತದೆ. ಆವಾಗ ಏನಾಗ್ತದೆ ಅಂದ್ರೆ, ಈ ರಾಮರಾಜ್ಯವಾಗಿ ಮಾಡ್ಬೋದು. ಅಂದ್ರೆ ಪ್ರತಿಯೊಬ್ಬರಲ್ಲಿ ಬರ್ಬೇಕದು. ನಾವು ಅಂದ್ರೆ ಎಲ್ಲರೂ ಆ ಮನಸ್ಥಿತಿ ಇರಬೇಕು. ಆವಾಗ ನಮ್ಮ ಸಮಾಜವನ್ನ ಸದೃಢವಾಗಿ ಕಟ್ಟಲಿಕ್ಕೆ ಅವಕಾಶ ಇದೆ. ಅದು ಸ್ಕಿಲ್ ಎಜುಕೇಶನ್ ಥ್ರೂನೇ ಕಟ್ಬೇಕಂತೇನಿಲ್ಲ, ಪ್ರತಿಯೊಬ್ಬರಲ್ಲಿ ಆ ಭಾವನೆ ಬರಬೇಕು. ನಮ್ಮ ಮನಸ್ಥಿತಿನೇ ಚೇಂಜ್ ಆಗಿದೆ ಈಗ. ಎಲ್ಲರೂ ಎಷ್ಟೇ ಈಗ ನಮ್ಮಲ್ಲಿ ನಾರ್ತ್ ಕರ್ನಾಟಕದಲ್ಲಿ ದುಡ್ಡಿಲ್ಲ, ಆದ್ರೂ ಸ್ವಲ್ಪ ಮಟ್ಟಿಗಾದ್ರೂ ನಮ್ಮಲ್ಲಿ ಒಂದು ಸ್ವಲ್ಪ ಇಥಿಕ್ಸ್ ಭಯ ಭಕ್ತಿ ಇದೆ ಅಂತ ಅನಿಸ್ತದೆ ನನಗೆ. ಇಲ್ಲೆಲ್ಲ ರುಚಿ, ಈಗ ಆಲ್ರೆಡಿ ಮಂಜುನಾಥ್ ಹೇಳಿದ್ರು, ರುಚಿ ಮಾತಾಡಿ ಹಿಂದೆ ಚೂರಿ ಹುಡ್ದಂಗ ಬ್ಯಾಕ್ ಬೈಟಿಂಗ್ ಅದು ಇರ್ಲಿ. ಅಂದ್ರೆ ಹೇಳ್ತಾ ಇದ್ದೀನಿ ಸಾರ್ವನಮ್ಮೆ, ಸಮಾಜದಲ್ಲಿ ಅದು ಬಸವಣ್ಣನ ಹೇಳ್ತಾನೆ, ದಯವಿಲ್ಲದ ಧರ್ಮ ದಾವೋದಯ, ದಯವೇ ಬೇಕು ಸಕಲ ಪ್ರಾಣಿಗಳಲ್ಲರೂ, ದಯವೇ ಧರ್ಮದ ಮೂಲವೀಯ. ಇದು ನಮ್ಮ ಕೋರ್ಸ್ ಅಂದ್ರೆ ದಯವಿಲ್ಲದ ಧರ್ಮ ಯಾವ್ದಪ್ಪ ಅಂತಾರ. ಯಾವುದೇ ಧರ್ಮ ತಗೋ, ನೀವು ಯಾವ್ದಾರ ಧರ್ಮ ಸ್ವೀಕಾರ ಮಾಡ್ಕೊ, ಆದ್ರೂ ಅದರಲ್ಲಿ ದಯ ಇರಬೇಕು ಅಂತ. ಯಾವುದೇ ಧರ್ಮ ಅಂದ್ರೆ ಧರ್ಮ ಏನು, ನಾವು ದೇವರಿಗೆ ಪ್ರೇಯರ್ ಮಾಡ್ಲಿಕ್ಕೆ, ದೇವರಿಗೆ ಮುಟ್ಲಿಕ್ಕೆ ನಾವೇ ಒಂದು ಧರ್ಮವನ್ನ, ನಮ್ಮ ತಂದೆ ತಾಯಿಯನ್ನ ಕೊಟ್ಟಿದ್ದ ಧರ್ಮವನ್ನ ಅಳವಡಿಸ್ಕೊಂಡಿದ್ದೇವೆ. ಆ ದೇವರಿಗೆ ಮುಟ್ಟಬೇಕಾದ್ರೆ ಬೇರೆ ಬೇರೆ ದಾರಿ ಇವೆ. ಮೈಸೂರಿಗೆ ಬರ್ಬೇಕಾದ್ರೆ 108 ದಾರಿ ಇವೆ. ಆ ಧರ್ಮಗಳನ್ನ ನಾವು ಅಳವಡಿಸ್ಕೊಂಡಿದ್ದೆವು. ಬಟ್ ಆ ಧರ್ಮದಲ್ಲಿ ದಯನೇ ಇಲ್ಲ ಅಂದ್ರೆ ಉಪಯೋಗ ಏನು ಅಂತ. ಅದಕ್ಕೆ ಬಸವಣ್ಣ ಹೇಳಿದ್ದಾರೆ 12ನೇ ಶತಮಾನದಲ್ಲಿ, ದಯವಿಲ್ಲದ ಧರ್ಮ ದಾವೋದಯ ಅಂತ ಹೇಳ್ತಾರೆ. ದಯ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ ಅಂತ. ಇದೆಲ್ಲ ಏನಲ್ಲ ಸ್ಕಿಲ್ ಎಜುಕೇಶನ್. ಸ್ಕಿಲ್ ಎಜುಕೇಶನ್ ಒಂದೇ ಅಲ್ಲ, 10 ಎಜುಕೇಶನ್ ಅದು ಒಂದೇ ಅಲ್ಲ, ಅದು ಸಾವಿರಾರು ಒಂದು ಹೆಜ್ಜೆಗೆ ನಾವು ಕಲಿಬೇಕಾಗ್ತದೆ. ಇನ್ನೊಂದು ನಮ್ಮ ಹಳ್ಳಿ ಭಾಷೆದಲ್ಲಿ ಹೇಳ್ಬೇಕಾದ್ರೆ, ಅವರು ಎಷ್ಟೋ ಸಲ, ಈಗ ಆಲ್ರೆಡಿ ನಾನು ದೊಡ್ಡವರ ದರ್ಶನದಿಂದ ಏನ್ ಲಾಭ ಅಂತ ಎಲ್ಲರಿಗೂ ಹೇಳಿ 2-3 ಸಲ ಹೇಳಿದೆ. ಅದ್ರ ಜೊತೆಗೆ ನಾವು ನಮ್ಮ ಏನು ನಮ್ಗೆ ಅವಕಾಶ ಕೊಟ್ಟಂತಹ ದೇವರಿಗೆ ಯಾವಾಗಲೂ ಕೃತಜ್ಞತೆ ಇರಬೇಕು. ತಂದೆ ತಾಯಿಗಳಿಗೆ, ಶಿಕ್ಷಕರಿಗೆ ಮತ್ತು ನಮ್ಮ ಇನ್ಸ್ಟಿಟ್ಯೂಷನ್ಗೆ. ಅದು ಟೀಚರ್ಸ್ ಆದವನು ನಮ್ಮ ಈಗ ಸಂಗಪ್ಪ ಮತ್ತು ರಾಜಪ್ಪ ಅವ್ರದ್ದು ಯಾಕೆ ಹೆಸರು ಕೇಳೋದು ಹೇಳ್ತಾ ಇದ್ದೀನಿ ಅಂದ್ರೆ, ಅವರು ನಮ್ಗೆ ಇಷ್ಟು ಚೆನ್ನಾಗಿ ಹೇಳಿದ್ದಾರೆ, ಅದನ್ನ ಇನ್ನ ಓದ್ತಾ ಇಲ್ಲ. ಮಗ್ಗಿನ ನನ್ಗೆ 100% ನಾನು ಮ್ಯಾಥಮೆಟಿಕ್ಸ್ ನಲ್ಲಿ ಎಲೆಕ್ಟ್ರಾನಿಕ್ ಓದಿದ್ನ. ಆವಾಗ 82ರಲ್ಲಿ ನಾನು ಫಸ್ಟ್ ಕ್ಲಾಸ್ ಬಂದೆ. ಅಲ್ಲಿ ಚನ್ನಬಸವೇಶ್ವರ ಕಾಲೇಜ್ನಲ್ಲಿ, ಬಾಲ್ಕಿ ತಾಲೂಕ ನಂದು. ಆಕ್ಚುಲಿ ಅವಾಗ ಅಲ್ಲಿ ಅಷ್ಟು ತೆಗಿಬೇಕಾದ್ರೆ ಪರ್ಸೆಂಟೇಜ್ ನಮ್ಗೆ ಯಾರು ಹೇಳೋರಲ್ಲ. ಅಲ್ಲಿ ಹಳ್ಳಿ ತಮ್ಗೆಲ್ಲ ಗೊತ್ತು, ದೊಡ್ಡ ಗೌಡ್ರ ಮಗನ ಆಯ್ತಾ ಅಂತ ಹೇಳಿ ಅವರ 4ನೇ ಓದಿದ್ರೆ ದೊಡ್ಡದಾಯ್ತದೆ. ಹಿಂಗಾಗಿ ಆದ್ರೂ ನಮ್ಮ ಪ್ರಯತ್ನದಿಂದ ನಾವು ಓದಿದ್ದು ಎಲ್ಲೋ ಅಂದ್ರೆ ಹಳ್ಳಿನಿಂದ ಓದಿ 82% ತಗೊಂಡು ಮುಂದೆ ನಾನು ಇಲ್ಲಿ ಎಲೆಕ್ಟ್ರಾನಿಕ್ಸ್ ಮಾಡಿ ಬಂದೆ. ಅದು ಇದಕ್ಕೆಲ್ಲ ಏನು ನನ್ನ ಸಂಸ್ಕಾರ, ನನ್ನ ತಂದೆ ತಾಯಿ. ಅಂದ್ರೆ ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನನ್ನ ಸ್ಕಿಲ್
ನನ್ನದೇ ಸ್ವಂತ ಸ್ಕಿಲ್ ಅಂದ್ರೆ ನಮ್ಮ ಪೇರೆಂಟ್ಸ್ ಜೊತೆ ನಮ್ಮ ಗುರುಗಳು, ಆ ಗುರುಗಳ ಜೊತೆ ಆ ಸಂಸ್ಕಾರ, ಇದು ಶರಣ ತತ್ವದ ಸಂಸ್ಕಾರದಿಂದ ನಮಗೆ ಏನೋ ಶರಣಬಸವೇಶ್ವರ ಕಾಲೇಜಿನಲ್ಲಿ ಕೆಲಸ ಮಾಡಿದೆ ನಾನು. ಅಲ್ಲಿಂದ ಮಹಿಳಾ ವಿಶ್ವವಿದ್ಯಾಲಯಕ್ಕೆ ಹೋದೆ. ಇವೆಲ್ಲ ಯಾಕೆ ಹೇಳ್ತೀನಿ, ಇವೆಲ್ಲ ನನಗೆ ಸ್ಕಿಲ್ ಅನ್ನ ಕಲ್ಸ್ಕೊಟ್ಟಂತಹ ಪಾಠಗಳು. ಅದರ ಸಲುವಾಗಿ ತಾವೆಲ್ಲ ಟೀಚರ್ಸ್ ಆದವರು, ಪ್ರತಿಯೊಬ್ಬರ ಟೀಚರ್ಸ್ ನಲ್ಲಿ ಆ ಕಳಕಳಿ ಮಕ್ಕಳಿಗೆ ಅಟ್ಲೀಸ್ಟ್ ಸ್ವಲ್ಪ ಮಟ್ಟಿಗಾದ್ರೂ ಕಲಿಸ್ಬೇಕು. ಮಕ್ಕಳಿಗೆ ಇವತ್ತು ಎಲ್ಲ ಬರೀ ದುಡ್ಡು 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 ಅಂತ ಇದ್ದೇವೆ, ಅದರಲ್ಲಿ ಏನೋ ಹಾಫೆ ಸಿಗ್ತಾ ಇಲ್ಲ. ಎಲ್ಲಿ ನೀವು ಎಷ್ಟೇ ದುಡ್ಡು ಹೇಳಿದ್ರು, ಈಗ ನಮ್ಮ ಕಡೆ ನಮ್ಮ ಭಾಗದಲ್ಲಿ 50 ರೂಪಾಯಿ ಕೊಟ್ಟರೆ ಹೊಟ್ಟಿ ತುಂಬಾ ಊಟ ಸಿಗ್ತದೆ. ನೀವು ನೋಡ್ರಿ ಎಲ್ಲಾದ್ರೂ ನಾರ್ತ್ ಕರ್ನಾಟಕದಲ್ಲಿ ಹೋಗಿ 2 ರೊಟ್ಟಿ ಊಟ ಕೊಟ್ಬಿಡ್ತಾರೆ. ಇಲ್ಲಿ 200-300 ಕೊಟ್ಟರು ಸರಿ ಊಟ ಇರಂಗಿಲ್ಲ. ಅಂದ್ರೆ ಯಾಕೆ ತಾರತಮ್ಯ ಹೇಳ್ತಾ ಇದಂದ್ರೆ ನಮ್ಮಲ್ಲಿ ಆ ತೃಪ್ತಿ ಇರಬೇಕು. ಏನೇ ಮಾಡಿದ್ರು ತೃಪ್ತಿ ಎಂಬುದು ಬಹಳ ಮುಖ್ಯ. ಈಗ ಮೇಡಮ್ ಹೇಳಿದ್ರು ಸೈಕಾಲಜಿಕಲಿ ಇದು ಆಗ್ತಾ ಇದ್ದಾರೆ, ಡಿಪ್ರೆಷನ್ ಈಗ ಒಂದೇ ಒಂದು ಮಗು ಇರ್ತದೆ, ತಂದಿನೋ ಕೆಲ್ಸಕ್ಕೆ ಹೋಗ್ತಾರೆ, ತಾಯಿನೋ ಕೆಲಸ ಆಗ್ತದೆ. ಅವ್ರಿಬ್ರು ಬಹಳ ಕಷ್ಟಪಟ್ಟು ದುಡಿತಿರ್ತಾರೆ, ಅವರಿಗೆ ಆ ಮಗು ನೋಡ್ಲಿಕ್ಕೆ ಆಗಲ್ಲ. ಅವಾಗ ಏನ್ ಮಾಡ್ತಾರೆ, ಒಂದು ಸರ್ವೆಂಟ್ಗೆ ಇಟ್ಟಿರ್ತಾರೆ. ಆ ಸರ್ವೆಂಟ್ ಏನ್ ಮಾಡ್ತಾನೆ, ಅವರಿಗೆ ಯಾವ್ದು ಟ್ಯಾಬ್ಲೆಟ್ ಕೊಟ್ಟು ಇದು ಮಾಡಿ ಅವರಿಗೆ ಅಲ್ಲೇ ಮಗ್ಗಿಸ್ತಾನೆ ಅಥವಾ ಇದು ಮಾಡ್ತಾನೆ. ಅವಾಗ 5-6 ವರ್ಷ ಆಗಿದ ಮೇಲೆ ಸ್ವಲ್ಪ ಅವರಿಗೆ ಕಲಿತದೆ. ಲೋವರ್ LKG UKGಗೆ ಅಥವಾ ಪ್ರೀ LKGಗೆ ಕಳಿಸ್ತಾರೆ. ಅಲ್ಲಿನೂ ಅವರಿಗೆ ಅನೇಕ ಅಂದ್ರೆ ಮಾರಲ್ ಎಜುಕೇಶನ್ ಯಾರು ಕೊಡೋಂಗಿಲ್ಲ, ಸುಮ್ಮನೆ ಅವ್ರಿಗೆ ಕೂಡಿಸ್ತಾರೆ ಅಷ್ಟೇ. ಮತ್ತ ಆ ವಿದ್ಯಾರ್ಥಿಗಳಿಗೆ ಏನಾಗ್ತದೆ ಅಂದ್ರೆ ಸೈಕಾಲಜಿಕಲಿ ಡಿಪ್ರೆಷನ್ ಆಗ್ತಾರೆ. ಯಾಕಂದ್ರೆ ನೀವೆಲ್ಲ ಎಜುಕೇಶನ್ದವರು ನಿಮ್ಗೆ ಗೊತ್ತು, ಸೈಕಾಲಜಿ ಓದ್ತಾ ಇದ್ರಿ. ಸೈಕಾಲಜಿಕಲಿ ಹೆಜ್ಜೆಜ್ಜಿಗೆ ಅವ ಡಿಪ್ರೆಷನ್ ಆಗ್ತಾನೆ. ತಂದೆ ಪ್ರೀತಿ ಇಲ್ಲ, ತಾಯಿ ಪ್ರೀತಿ ಇಲ್ಲ. ಈ ಕಡೆ ಯಾರೋ ಹಾಲು ಕೊಡಿಸ್ತಾರೆ, ಯಾರೋ ನೋಡ್ಕೊಳ್ತಾರೆ, ಹೋಗ್ತಾರೆ. ಅಂದ್ರೆ ಆ ಮನಸ್ಥಿತಿಯಿಂದ ಬಂದಂತಹ ವಿದ್ಯಾರ್ಥಿಗಳು ಮತ್ತೆ ನಾವು ಹೇಗಾಗ್ಬೇಕು ಅಂತ ನಾವು ವಿಚಾರ ಮಾಡ್ಬೇಕಾಗ್ತದೆ. ಅದ್ರ ಸಲುವಾಗಿ ಎಲ್ಲರೂ ಯಾರೇ ಇರ್ಲಿ, ಈಗ ಸದ್ಯ ಪ್ರೆಸೆಂಟ್ ಅವನು ಪ್ರೊಫೆಸರ್ ಇಬ್ರು ಗಂಡ ಹೆಂಡ್ತಿದ್ರು, ನಿಮ್ಮ ತಂದೆಗೆ ಅಥವಾ ಯಾರೋ ವಿಡೋಗ ಯಾರಿಗಾರ ತಂದು ಇಟ್ಕೊಂಡ್ರೆ ಮನೆಗೆ ಅನುಕೂಲ ಆಗ್ಬೋದು ಅಂತ ನನ್ನ ಅನಿಸಿಕೆ. ಇದು ನೀವು ಮಾಡ್ರಿ ಅಂತನೂ ಅಲ್ಲ, ಇದು ಇಟ್ ಇಸ್ ಮೈ ಒಪಿನಿಯನ್. ಅದ್ರ ಸಲುವಾಗಿ ತಾವೆಲ್ಲ ಬಹಳ ಇಂಟೆಲಿಜೆಂಟ್ ಇದ್ರಿ, ಬಹಳ ನುರಿತ ಶಿಕ್ಷಕರಿದ್ರಿ. ಶಿಕ್ಷಕರನ್ನ ನಮ್ಮ ದೇಶವನ್ನ ಉಳಿಸಬೇಕು ಅಂತ ನನ್ನ ಅನಿಸಿಕೆ. ಹೀಗಾಗಿ ಅನೇಕ ವಿಚಾರಗಳಿವೆ. ನಾವೆಲ್ಲ ಸ್ಕಿಲ್ ಬಗ್ಗೆ ಇವೆಲ್ಲ ಸ್ಕಿಲ್ಗಳೇ. ಅಂದ್ರೆ ಮನುಷ್ಯನಿಗೆ ಸ್ಕಿಲ್ ಒಂದೇ ಇರಂಗಿಲ್ಲ, 100 ಸ್ಕಿಲ್ಗಳಿವೆ. ಅದರಲ್ಲಿ ನಾವು ಅನೇಕ ಯಾವುದೋ ಒಂದು ಇವರು ಹೇಳಿದ್ರು, ಮಂಜುನಾಥ್ ಅವ್ರು ಹೇಳ್ತಾ ಇದ್ರು, ನಾವು ಹೇಳಿದ್ದಂಗೆ ಆಕ್ಚುಲಿ ನಡೆದಂತ ನುಡಿಲಿಕ್ಕಾಗಲ್ಲ, ಕಾಯಕವೇ ಕೈಲಾಸ ಅಂತ ಆಗಲ್ಲ. ಅಟ್ಲೀಸ್ಟ್ ನಡೆ ಮತ್ತು ನುಡಿಗೆ ಬಹಳ ಅಂತರ ಬೇಡ ಅಂತ ನನ್ನ ಅನಿಸಿಕೆ. ಅಂದ್ರೆ ವಿ ಆರ್ ಆಲ್ ಹ್ಯೂಮನ್ ಬೀಯಿಂಗ್, ಅಂತರನ್ನ ಕಡಿಮೆ ಮಾಡ್ರಿ ಅಂತ. ನಡೆದೊಂದು ನುಡಿದೊಂದು ಅದು ಅಂತರವನ್ನ ಶಾರ್ಟ್ ಮಾಡ್ರಿ ಅಂತ. ಅದು ಅಟ್ಲೀಸ್ಟ್ ಪ್ರಯತ್ನ ಮಾಡ್ಬೇಕು. ನಮ್ಮ ಸೈನ್ಸ್ನಾಗ ಏನ್ ಮಾಡ್ತೇವೆ ನಾವು ಅಂದ್ರೆ, ನಾವು ಎರರನ್ನ ರೆಡ್ಯೂಸ್ ಮಾಡ್ತೇವೆ, ಎರರನ್ನ ತಪ್ಪನ್ನ ಕಡಿಮೆ ಮಾಡ್ತಾ ಇರ್ತೀವಿ. ಈಗ ಸಪೋಸ್ 0.001 ಅದು ಎರರ್ ಇದೆ ಅಂತ ತಿಳ್ಕೊಡ್ರಿ, 0.0005 ತರಬೇಕು. ಆ ತರ ಅಂದ್ರೆ ಯು ಹ್ಯಾವ್ ಟು ಟ್ರೈ. ಸ್ವಾಮಿ ವಿವೇಕಾನಂದನು ಹೇಳ್ತಾನೆ, ತಮ್ಗೆಲ್ಲ ಗೊತ್ತಿದೆ, ಸಿಂಪಲ್ ನಾವು ಎಜುಕೇಶನ್ ಹೇಳಿದ್ದಾರೆ ನನಗೆ, ಏಳಿ ಎದ್ದೇಳಿ ಎಲ್ಲಿವರೆಗೆ ಅಂದ್ರೆ ನಿಮ್ಮ ಗುರಿ. ನಮ್ಮ ಮಳಗಿ ಸರ್ ಇದ್ರು, ನಿಮ್ಗೆ ಗೊತ್ತದೇನಲ್ಲ, ಮಹಿಳಾ ವಿಶ್ವವಿದ್ಯಾಲಯದಲ್ಲಿ ಮಳಗಿ ಅಂತ ಪ್ರೊಫೆಸರ್ ಇದ್ರು. ಅವರೆಲ್ಲ ನನಗೆ, ನಾವು ಸೈನ್ಸ್ ಸ್ಟೂಡೆಂಟ್, ಸೈನ್ಸ್ ಡೀನ್ ಇದ್ದೆ ನಾನು ಅವಾಗ. ನಾನು ಯಾವ ಪ್ರೋಗ್ರಾಮ್ ಹೋಗ್ತಿದ್ದಿಲ್ಲ, ನನ್ನ ಲ್ಯಾಬ್ ಅದರಿ, ನಂದು ಇದು ಅದರಿ, ಬರ್ರಿ ಅಂತ ಕರ್ಕೊಂಡೋಗಿ ಅವ್ರು ಆಕ್ಚುಲಿ ನನಗೆ ಭಾಷಣ ಮಾಡ್ಲಿಕ್ಕೆ ಹಚ್ಚಿದವ್ರು ಅವರೇ. ನಾನು ಎಲ್ಲಿ ಭಾಷಣ ಮಾಡ್ಲಿಕ್ಕೆ ಹೋಗ್ತಿದ್ದಿಲ್ಲ, ಎಲ್ಲಿ ಹೋಗ್ತಿದ್ದಿಲ್ಲ, ಬರೀ ಸೈನ್ಸ್ ಲ್ಯಾಬ್ ಎಲ್ಲ ಯಾರು ಕೇಳಿದ್ರು ಇದು ಪ್ರಾಕ್ಟಿಕಲ್ ಹೇಳೋದು, ಫಿಸಿಕ್ಸ್ ಹೇಳೋದು, ಎಲೆಕ್ಟ್ರಾನಿಕ್ಸ್ ಹೇಳೋದು ಹೋಗ್ತಿದ್ದೆ. ಆದ್ರೂ ಈ ಅಂದ್ರೆ ಎಜುಕೇಶನ್ ನಾಗ ಯಾಕೆ ಮಳಗಿಯವ್ರದ್ದು ಹೆಸರು ಅಂದ್ರೆ, ಅವರಿಗೆ ಒಂದು ಅವಕಾಶ ಮಾಡ್ಕೊಡ್ಬೇಕು. ವಿದ್ಯಾರ್ಥಿಗಳ ಏನು ಅವರಲ್ಲಿ ಹುದುಗಿದಂತಹ ಪೊಟೆನ್ಶಿಯಾಲಿಟಿ, ಅವರಲ್ಲಿ ಇದ್ದಂತಹ ವಿದ್ವತ್ವನ್ನ ಹೊರಗೆ ತೆಗೆಯೋರು ಯಾರಂದ್ರ ಎಲ್ಲ ಟೀಚರ್ಸ್. ಅದಕ್ಕೆಲ್ಲ ತಾವೆಲ್ಲ ಟೀಚರ್ಸ್ ಇದ್ರಿ. ಬಟ್ ನನ್ನ ಅನಿಸಿಕೆ ಹೇಳೋ, ಸಾರಿ ಇಷ್ಟೆಲ್ಲ ಟೈಮ್ ತಗೊಂಡು ಎಲ್ಲರೂ ತಾವೆಲ್ಲ ಏನು ಹಳ್ಳಿಗೆ ಏನು ಲೆಸನ್ಸ್ ಹೋಗ್ತಾರಲ್ಲ, ಅಲ್ಲಿ ಅಟ್ಲೀಸ್ಟ್ ಒಂದು ಮಾಡಲ್ ಪ್ರಿಪೇರ್ ಮಾಡಿ ಹೋಗ್ಬೇಕು. ದಯವಿಟ್ಟು ಯಾರೇ ಟೀಚರ್ಸ್, ರಿಸರ್ಚ್ ಸ್ಟೂಡೆಂಟು ವಿಥೌಟ್ ಪ್ರಿಪರೇಷನ್ ಹೋಗ್ಬಾರ್ದು, ಕ್ಲಾಸ್ಗಳಿಗೆ ಹೋಗ್ಬಾರ್ದು. ಇಲ್ಲಿ ತಮ್ಗೆಲ್ಲ ಗೊತ್ತಿರಬಹುದು, ನಮ್ಮ ವಿಶ್ವೇಶ್ವರಯ್ಯ ಅವರು ದಿವಾನರಿದ್ರು, ಒಡೆಯರು ಇದರಲ್ಲಿ ಎಲ್ಲ ಕಾಲೇಜ್ ಇನ್ಸ್ಪೆಕ್ಷನ್ ಹೋಗ್ತಾ ಇದ್ರು. ಅದು ಒಂದು ಹಳ್ಳಿ ಕಾಲೇಜಿಗೆ, ಶಾಲೆಗೆ.
ಅದು 5ನೇ ಸಾಲಿ ಏನಿತ್ತಂತೆ. ಅವಾಗ ಅವರು ಇಲ್ಲ ಹೇಗಾದ್ರೂ ಬಂದಿರಿದ್ದೀವಿ ಅಂದ್ರೆ ನೀವು ಒಂದು ಭಾಷಣ ಮಾಡಿಬಿಡಿ ಅಂತ ಮಕ್ಕಳಿಗೆ ಒಂದು ಬೋಧನೆ ಮಾಡಿ. ಇಲ್ಲಿಲ್ಲ ನಾ ಇವತ್ತು ಪ್ರಿಪೇರ್ ಮಾಡ್ಕೊಂಡು ಬಂದಿಲ್ಲ, ನಾಳೆ ಮಾಡ್ತೀನಿ ಅಂದ್ರೆ ಅವರು ನಾವೆಲ್ಲ ಟೀಚರ್ ಆದವರು ಪ್ರಿಪೇರ್ ಮಾಡ್ಕೊಂಡು ಹೋಗಿ ಮಕ್ಕಳಿಗೆ ಕಲಿಸ್ಬೇಕಾಗ್ತದೆ. ಹೀಗಾಗಿ ದಯವಿಟ್ಟು ಎಲ್ಲ ತಪ್ಪೇನು ತಿಳ್ಕೊಳ್ಬೇಡ್ರಿ. ಏನೇ ಕ್ಲಾಸ್ ತಗೊಳ್ಬೇಕಾದ್ರೆ ಅಟ್ಲೀಸ್ಟ್ 1 hour ನೀವು 2 hours ಕ್ಲಾಸ್ 1 hour ಹೇಳ್ಬೇಕಾದ್ರೆ 2 hours ಪ್ರಿಪರೇಷನ್ ಬೇಕು. ದಯವಿಟ್ಟು ಆ ತರ ಮಾಡಿದ್ರೆ ನೀವು ಕ್ವಾಲಿಟಿ ಎಜುಕೇಶನ್ ಕೊಡಬಹುದು. ಮಕ್ಕಳಿಗೆ ಅವರು ಒಳ್ಳೆ ಏನು ಸೈಕಾಲಜಿಕಲಿ ಅವರಿಗೆ ಅವ್ರ ಮೈಂಡ್ ಅನ್ನ ಚೇಂಜ್ ಮಾಡಬಹುದು. ಮತ್ತು ಅವರ ಮನಸ್ಥಿತಿ ಈಗ ಆಲ್ರೆಡಿ ಮೇಡಮ್ ಹೇಳಿದ್ರು ನೇನ್ ಹಾಕೊಡ್ತಾರೆ 1 marks ಕಡಿಮೆ ಬಂದ್ರೆ ಅಂತ. ಆ ಧೈರ್ಯನೇ ಇಲ್ಲ ಮಕ್ಕಳಿಗೆ. ಈಗ 1 kilometer ನಡಿ ಅಂದ್ರೆ ಈಗ ನನ್ನ ಮಗನೇ ನಾ 10 kilometer ನಡೀತೀನಿ, 1 kilometer ನಡಿ ಅಂದ್ರೆ ಕಾಪಲ್ಲೇನು ಅಂತ ಅಂದ್ರೆ ಹೇಳೋದೇನು ಅಂದ್ರೆ ಆ ಶಕ್ತಿಯನ್ನ ಯಾರು ಕೊಡೋರು ಅಂದ್ರೆ ಟೀಚರ್ಸ್ ಓಡಿಸ್ಬೇಕು ಅವರಿಗೆ. ಮಕ್ಕಳಿಗೆ ಅಟ್ಲೀಸ್ಟ್ ಅರ್ಧ ಕಿಲೋಮೀಟರ್ ಹೋಗಡಪ್ಪ ಅಂತ ಹೇಳ್ಬೇಕು. ಅಂದ್ರೆ 1 kilometer ಈ ತರ ಮಾಡಿದ್ರೆ ನಿಮ್ಗೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನೀವು ಪ್ರತಿಯೊಂದು ಹಳ್ಳಿಗೆ ಅಥವಾ ಕಾಲೇಜ್ಗೆ ಹೋಗ್ತೀರಿ, ಸ್ಟೂಡೆಂಟ್ ಹೋಗ್ತಿರಲ್ಲ, ಹೋಗಿ ಅಲ್ಲಿ ಪಾಠ ಮಾಡ್ತೀನಿ. ಅಲ್ಲಿ ಶಾಲೆಗೆ ಹೋಗಿ ವಿದ್ಯಾರ್ಥಿಗಳಿಗೆ ಆ ಮೋಟಿವೇಶನ್ ಕೊಡ್ಬೇಕಂತ ನನ್ನ ಆಶೆ ಅಷ್ಟೇ. ಯಾಕಂದ್ರೆ ಇಟ್ ಈಸ್ ಎ ಚೈನ್ ರಿಯಾಕ್ಷನ್. ನಾನು ಇಲ್ಲಿ ಕೂತ್ನ ಹಳ್ಳಿ ವಿದ್ಯಾರ್ಥಿಗಳಿಗೆ ಕೊಡ್ಲಿಕ್ಕಾಗಲ್ಲ. ನಿಂತರು ನನ್ನ ಆಶೆ ಏನಿದೆ ಅಂದ್ರೆ ಆ ವಿದ್ಯಾರ್ಥಿಗಳಿಗೆ 5ನೇ 6ನೇ 10ನೇ ಯಾವ್ಯಾವ ವಿದ್ಯಾರ್ಥಿಗಳು ಆ ಟ್ರಾನ್ಸಿಷನ್ ಆಗೋ ವಿದ್ಯಾರ್ಥಿಗಳಿಗೆ ಅಪ್ ಟು PUC ಸೆಕೆಂಡ್ ಇಯರ್ ವರೆಗೆ ಅವರ ಬುದ್ಧಿಯನ್ನ ಟ್ರಾನ್ಸಿಷನ್ ಪೀರಿಯಡ್ ನಲ್ಲಿ ಇರ್ತದೆ. ಅವ್ರಿಗೆ ಗೊತ್ತಾಗಲ್ಲ ಏನ್ ಮಾಡ್ಬೇಕು, ಎಲ್ಲಿ ಹೋಗ್ಬೇಕು ಅಂತ. ಅದಕ್ಕೆ ನೀವು ಡೈರೆಕ್ಷನ್ ಕೊಡೋರು ನೀವು. ಅಂದ್ರೆ ನಾವು ಡ್ರೈವರ್ ಅಂತೇವಲ್ಲ, ವೆಹಿಕಲ್ ಡ್ರೈವರ್ ಆಗ್ಬೇಕು. ಹೇಗಂದ್ರೆ ಯಾರಿಗೂ ಈಗ ನಾವು ಬೆಂಗಳೂರಿಗೆ ಹೋಗ್ಬೇಕಾಗ್ತಿದೆ. ಬೆಂಗಳೂರಿಗೆ ಹೋಗುವಾಗ ಅಲ್ಲಿ ಎಲ್ಲ ಪಬ್ಲಿಕ್ಕಿಗೆ ಹೇಗೆ ಪಾಸ್ ಮಾಡ್ಕೊಂಡು ಹೋಗ್ಬೇಕು, ಇಲ್ಲೋದ್ರೆ ಅವ್ರಿಗೆ ಹುಡ್ಕೊಂಡು ಹೋದ್ರೆ ಹಿಡ್ಕೊಂಡು ಹೋಗ್ತಾರೆ. ಅದ್ರ ಸಲುವಾಗಿ ಎಲ್ಲಿ ತೊಂದರೆ ಆಗ್ಲಾರ್ದಂಗೆ ಮಕ್ಕಳಿಗೆ ಹೇಗೆ ಬೋಧನೆ ಮಾಡಬೇಕು ಅದು ನಿಮ್ಮ ಜವಾಬ್ದಾರಿ ಇರ್ತದೆ. ಹೀಗಾಗಿ ತಾವೆಲ್ಲ ಅಟ್ಲೀಸ್ಟ್ ಈ ಒಂದು 100 ಟೀಚರ್ಸ್ ಇರಬೇಕು. ಇಲ್ಲಿ 100 ಟೀಚರ್ಸ್ ಒಂದು 10 ಸ್ಕೂಲಿಗೆ ಹೋಗಿ ಹೇಳಿದ್ರೆ 10 ಸ್ಕೂಲ್ನಲ್ಲಿ 10 ಹುಡುಗರಾದ್ರೆ 1000 ವಿದ್ಯಾರ್ಥಿ ಆಗ್ತಾರಂತ ಅನಿಸ್ತದೆ. ಹೀಗಾಗಿ ಸಾರಿ ನಾನೇನ ಜಾಸ್ತಿ ಟೈಮ್ ತಗೊಂಡೇನು ತಮ್ಗೆ, ಯಾಕಂದ್ರೆ ಟೀಚರ್ಸ್ ಇರೋದ್ರಿಂದ. ಅದು ಅಲ್ಲದೆ ಲಕ್ಷ್ಮಿ ಮೇಡಮ್ ಈ ಟಾಪಿಕ್ ಅನ್ನ ಇಟ್ಟಿದ್ರೆ ಬಹಳ ಖುಷಿ ಆಯ್ತು ನನಗೆ. ಅಂದ್ರೆ ಸುಮ್ಮನೆ 4 ಮಾತಾಡ್ಲಿಕ್ಕೆ ನಂಗೆ ಅವಕಾಶ ಸಿಗ್ತಾ ಅಂತ ಹೇಳಿ ತಮ್ಗೆಲ್ಲ ಈ ಏನು 2 ದಿವಸದ ಕಾರ್ಯಾಗಾರ ಚೆನ್ನಾಗಾಗಿದೆ. ತಾವು ಇಲ್ಲಿಂದ ಸರಿಯಾಗಿ ಕಲ್ಕೊಂಡು ಅಟ್ಲೀಸ್ಟ್ ಸ್ವಲ್ಪ ಮಟ್ಟಿಗೆ ಆದ್ರೆ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಟ್ರೈ ಮಾಡಿ ಅಂತ ಹೇಳುತ್ತಾ ನನ್ನ 2 ಮಾತು ಮುಗಿಸ್ತೇನೆ. ಜೈ ಹಿಂದ್ ಜೈ ಕರ್ನಾಟಕ. ವೇದಿಕೆಯ ಮೇಲೆ ಉಪಸ್ಥಿತರಿರುವ ಗೌರವಾನ್ವಿತರೆ, ಆಹ್ವಾನಿತರೆ ಮತ್ತು ಅತಿಥಿಗಳೇ, ಈ 2 ದಿನದ ಅಂತಾರಾಷ್ಟ್ರೀಯ ಸಮ್ಮೇಳನದ ಇಷ್ಟೊಂದು ಯಶಸ್ವಿ ಆಗಲಿಕ್ಕೆ ಪ್ರಮುಖ ಕಾರಣರಾಗಿರುವಂತಹ ನಮ್ಮ ನೆಚ್ಚಿನ VC ಆಗಿರುವಂತಹ ಪ್ರೊಫೆಸರ್ ಶರಣಪ್ಪ ವಿ ಹಲಸೆ ಸರ್ ಅವರಿಗೆ ಶಿಕ್ಷಣಶಾಸ್ತ್ರ ಅಧ್ಯಯನ ವಿಭಾಗ ಮತ್ತು ವಿಶ್ವವಿದ್ಯಾನಿಲಯದ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತಿದ್ದೇನೆ. ಹಾಗೆ ಅಂತಾರಾಷ್ಟ್ರೀಯ ಸಮ್ಮೇಳನದ ಸಮಾರೋಪ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಡಾಕ್ಟರ್ ಪ್ರತಿಭಾ ಪಾರ್ಶ್ವನಾಥ್, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ KR-ಪುರ ಬೆಂಗಳೂರು, ಇವರಿಗೂ ಸಹ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಹಾಗೆಯೇ ಈ 2 ಅಂತಾರಾಷ್ಟ್ರೀಯ ಸಮ್ಮೇಳನದಲ್ಲಿ ಉಪಸ್ಥಿತರಿರುವಂತಹ ನಮ್ಮ ವಿಶ್ವವಿದ್ಯಾನಿಲಯದ ಡೀನ್ ಆಡಳಿತ ವಿಭಾಗದ ನವೀನ್ ಕುಮಾರ್ ಸರ್ ಮತ್ತು ಡೀನ್ ಪರೀಕ್ಷಾಂಗ ರಾಮನಾಥ್ ನಾಯ್ಡು ಸರ್ ಮತ್ತು ನಮ್ಮ ಫೈನಾನ್ಸ್ ಆಫೀಸರ್ ಆಗಿರುವಂತಹ ಡಾಕ್ಟರ್ ನಿರಂಜನ್ ಸರ್ ಅವರಿಗೂ ಸಹ ಧನ್ಯವಾದಗಳನ್ನು ತಿಳಿಸ್ತೇನೆ. ಹಾಗೆ ಈ ಅಂತಾರಾಷ್ಟ್ರೀಯ ಸಮ್ಮೇಳನ ಇಷ್ಟೊಂದು ಸಂಪೂರ್ಣವಾಗಿ ಯಶಸ್ವಿ ಆಗಲಿಕ್ಕೆ ಕಾರಣರಾಗಿರುವಂತಹ ನಮ್ಮ ನೆಚ್ಚಿನ ಡೀನ್ ಆಗಿರುವಂತಹ ಮತ್ತು ಶಿಕ್ಷಣಶಾಸ್ತ್ರ ವಿಭಾಗದ ಹಿರಿಯ ಪ್ರಾಧ್ಯಾಪಕರಾಗಿರುವಂತಹ ನಮ್ಮ ಲಕ್ಷ್ಮಿ ಮೇಡಮ್ ಅವರಿಗೆ ಸಲ್ಲಿಸಬೇಕು ಅಂತ ನಾನು ಕೇಳ್ಕೊತೀನಿ. ಯಾಕೆ ಅಂತಂದ್ರೆ ನಮ್ಮನ್ನ ಅವರು ಎಷ್ಟು ರೆಡಿ ಮಾಡಿದ್ದಾರೆ ಅಂತಂದ್ರೆ ಈ ಒಂದು ಸಮ್ಮೇಳನ ಯಶಸ್ವಿ ಆಗಲಿಕ್ಕೆ ನಮ್ಮ ಮೇಡಮ್ಗೆ ಟೈಮ್ ಬೇಡ, ಅವ್ರಿಗೆ ಏನು ಅಂದ್ರೆ ಕೆಲಸ ಆಗ್ಬೇಕು. ಆ ಟೈಮಲ್ಲಿ ಇನ್ ಟೈಮಲ್ಲಿ ಕೆಲಸ ಆದ್ರೆ ಮಾತ್ರ ಆ ಒಂದು ಕಾರ್ಯ ಯಶಸ್ವಿ ಆಗ್ಲಿಕ್ಕೆ ಕಾರಣ ಅಂತೇಳಿ ಅವರು ನಂಬಿರೋದು. ಹಾಗಾಗಿ ನಮಗೆ ಎಷ್ಟು ಟ್ರೈನ್ ಅಪ್ ಮಾಡ್ತಿರ್ತಾರೆ ಅಂದ್ರೆ ನಮ್ಮ ಕಡೆಯಿಂದ ಒಂದು ಸಣ್ಣ ತಪ್ಪಾದ್ರೂ ಸಹ ಅವರು ನಮಗೆ ಕ್ಷಮೆ ಕೊಡೋದಿಲ್ಲ. ಯಾಕೆಂದ್ರೆ ಆ ತಪ್ಪು ಮತ್ತೆ ನೀವು ಮಾಡಬಾರ್ದು, ಮುಂದೆ ಮಾಡಬಾರ್ದು. ಹಾಗಾಗಿ ನಾವು ಅವ್ರ ಗರಡಿಯಲ್ಲಿ ಏನು ಬೆಳೆದಿದ್ದೀವಿ ಮತ್ತು ಬೆಳೀತಾ ಇದ್ದೀವಿ, ಅವರಿಂದ ನಾವು ತುಂಬಾನೇ ಸಂಸ್ಕಾರನ ಕಲ್ತಿದ್ದೀವಿ. ಇಂಥ ಒಬ್ರು ಮೇಡಮ್ನ ನಾವು ಪಡೆದಿರೋದಕ್ಕೆ ನಮಗೆ ತುಂಬಾನೇ ಖುಷಿ ಆಗ್ತಿದೆ. ಹಂಗಾಗಿ ನಾನು ಅವ್ರಿಗೆ ವಿಶೇಷವಾಗಿ ಧನ್ಯವಾದಗಳನ್ನ ಹೇಳ್ತೇನೆ.
ಮತ್ತು ಈ ಅಂತಾರಾಷ್ಟ್ರೀಯ ಸಮ್ಮೇಳನದಲ್ಲಿ ನಮ್ಮ ಶಿಕ್ಷಣಶಾಸ್ತ್ರ ವಿಭಾಗದ ಅಧ್ಯಾಪಕರು ಮತ್ತು ಅಧ್ಯಾಪಕೇತರ ವರ್ಗದವರಿಗೆ ವಿಶೇಷವಾಗಿ ಧನ್ಯವಾದಗಳನ್ನು ತಿಳಿಸ್ತೇನೆ. ಮತ್ತು ಈ ಒಂದು ಅಂತಾರಾಷ್ಟ್ರೀಯ ಸಮ್ಮೇಳನದಲ್ಲಿ ನಿನ್ನೆ ಮತ್ತು ಇವತ್ತು ನಿರೂಪಣೆಯನ್ನು ತುಂಬಾ ಸುಂದರವಾಗಿ ನಿರೂಪಣೆಯನ್ನು ಮಾಡಿದಂತ ನಮ್ಮ ಡಾಕ್ಟರ್ ಶೈಲೇಶ್ ಕುಮಾರ್ ಸರ್ಗೂ ಸಹ ಧನ್ಯವಾದಗಳನ್ನು ತಿಳಿಸ್ತೇನೆ. ಮತ್ತು ಮಾಧ್ಯಮ ಮಿತ್ರರಿಗೆ ಮತ್ತೆ ಈ ಒಂದು ಬೆಳಕು ಮತ್ತೆ AC ಲೈಟ್ಸ್ ಎಲ್ಲ ನೀಡಿದಂತ ನಮ್ಮ ಗುರು ಸರ್ ಅವರಿಗೆ ಎಲ್ಲರಿಗೂ ಸಹ ಧನ್ಯವಾದಗಳನ್ನು ತಿಳಿಸುತ್ತಾ ಈ ಸಮಾರೋಪ ಸಮಾರಂಭ ಯಶಸ್ವಿಯಾಗಲಿಕ್ಕೆ ತಮ್ಮೆಲ್ಲರಿಗೂ ಪರೋಕ್ಷವಾಗಿ ಮತ್ತೆ ಪ್ರತ್ಯಕ್ಷವಾಗಿ ಎಲ್ಲರೂ ನೆರವೇರಿಸಿಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು.